ಓಂ ಶಾಂತಿ. 23 ನವೆಂಬರ್ 2025 ಅವ್ಯಕ್ತ ಮುರಳಿ. ರಿವೈಸ್ ಡೇಟ್ 31 ಡಿಸೆಂಬರ್ 2007. ಮುರಳಿಯ ಟೈಟಲ್ ಆಗಿದೆ ನಯೇ ವರ್ಷ में अखंड महादानी, अखंड निर्विघ्न, अखंड योगी और सदा सफलता मूर्त बनना. ಹೊಸ ವರ್ಷದಲ್ಲಿ ಅಖಂಡ ಮಹಾದಾನಿ, ಅಖಂಡ ನಿರ್ವಿಘ್ನ, ಅಖಂಡ ಯೋಗಿ ಮತ್ತು ಸದಾ ಸಫಲತಾ ಮೂರ್ತಿಗಳು ಆಗಿರಿ. आज बाप दादा अपने सामने डबल सभा को देख रहे हैं. एक तो साकार में सम्मुख बैठे हैं और दूसरे दूर बैठे भी दिल के समीप दिखाई दे रहे हैं. ಇಂದು ಬಾಪ್ ದಾದಾ ತಮ್ಮ ಮುಂದೆ 2 ಸಭೆಗಳನ್ನು ನೋಡ್ತಾ ಇದ್ದಾರೆ. ಒಂದು ಸಾಕಾರದಲ್ಲಿ ಬಾಬಾವರ ಮುಂದೆ ಕುತ್ಕೊಂಡಿದ್ದಾರೆ, ಇನ್ನೊಂದು ಹೃದಯದಲ್ಲಿ ಸಮೀಪದಲ್ಲಿ ಕುತ್ಕೊಂಡಿದ್ದಾರೆ. दोनों सभाओं की श्रेष्ठ आत्माओं के मस्तक में आत्मा दीप चमक रहा है. 2 ಸಭೆಗಳ ಶ್ರೇಷ್ಠ ಆತ್ಮಗಳ ಮಸ್ತಕದಲ್ಲಿ ಆತ್ಮ ದೀಪ ಹೊಳಿತಾ ಇದೆ. ಕಿತ್ನಾ ಸುಂದರ ಚಮಕ್ತಾ ಹುವಾ ನಜಾರಾ है. ಎಷ್ಟು ಚೆನ್ನಾಗಿ ಹೊಳೆಯುವಂತಹ ಒಂದು ದೃಶ್ಯ ಆಗಿದೆ. इतने सब एक संकल्प एक स्थिति में स्थित परमात्म प्यार में लवलीन एकाग्र बुद्धि से स्नेह में समाये हुए कितने प्यारे लग रहे हैं. ಎಲ್ಲರೂ ಸಹ ಒಂದೇ ಸಂಕಲ್ಪದಲ್ಲಿ ಕುತ್ಕೊಂಡಿದ್ದೀರಿ, ಏಕರಸ ಸ್ಥಿತಿಯಲ್ಲಿ ಕುತ್ಕೊಂಡಿದ್ದೀರಿ, ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನಾಗಿ ಕುತ್ಕೊಂಡಿರೋದ್ರಿಂದ ಆ ದೃಶ್ಯ ಏನಿದೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. आप सभी आज विशेष नया वर्ष मनाने के लिए पहुंच गए हूँ. 31 ಡಿಸೆಂಬರ್ 2007 ಮುರಳಿ. ಸೊ ಹಾಗಾಗಿ ಎಲ್ಲರೂ ಹೊಸ ವರ್ಷದವನ್ನು ಆಚರಣೆ ಮಾಡಲಿಕ್ಕೆ ಬಂದಿದ್ದೀರಿ. ಬಾಪ್ದಾದಾ ಸಹ ಎಲ್ಲ ಮಕ್ಕಳ ಉಮಂಗ ಉತ್ಸಾಹವನ್ನು ನೋಡಿ, ಹೊಳೆಯುವಂತಹ ಆತ್ಮ ದೀಪಕವನ್ನು ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ. आज का दिन संगम का दिन है. ಡಿಸೆಂಬರ್ 31 ಅಂದರೆ ಹಳೆ ವರ್ಷ ಹೋಗೋ ದಿನ, ಹೊಸ ವರ್ಷ ಬರೋ ದಿನ. ಹಾಗಾಗಿ ಇಂದಿನ ದಿನ ಸಂಗಮದ ದಿನ. ಒಂದು ಹಳೆಯ ವರ್ಷಕ್ಕೆ ವಿದಾಯಿ ಕೊಡೋದು, ಇನ್ನೊಂದು ಹೊಸ ವರ್ಷಕ್ಕೆ ಬಧಾಯಿ ಕೊಡೋದಾಗಿದೆ. ಹೊಸ ವರ್ಷ ಅಂದರೆ ಹೊಸ ಉಮಂಗ, ಹೊಸ ಉತ್ಸಾಹ, ಸ್ವಪರಿವರ್ತನೆಯ ಉಮಂಗ, ಎಂಥೂಸಿಯಾಸಮ್ ಆಗಿದೆ. सर्व प्राप्तियों को स्वयं में प्राप्त देख दिल में उत्साह है. ಎಲ್ಲ ಪ್ರಾಪ್ತಿಗಳನ್ನು ಸ್ವಯಂನಲ್ಲಿ ಪ್ರಾಪ್ತಿಯಾಗಿರೋದನ್ನು ನೋಡಿ ಒಳಗೊಳಗಡೆ ಹೃದಯದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಉಮಂಗ ಉತ್ಸಾಹ ಇದೆ. ನಾವೇನು ಫೀಲ್ ಮಾಡ್ತೀವಿ ಬಾಬಾನ ಮಿಲನ ಮಾಡಿ ಅದು ನಮಗೆ ಗೊತ್ತಿದೆ. ಪ್ರಪಂಚದವರು ಸಹ ನ್ಯೂ ಇಯರ್ ಸೆಲೆಬ್ರೇಷನ್ಸನ್ನು ಮಾಡ್ತಾರೆ, ಅವರಿಗೆ ಒಂದು ದಿನದ ಉತ್ಸವ. ಆದರೆ ನೀವು ಲಕ್ಕಿ ಮತ್ತು ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನ ಆಗಿರುವಂತಹ ಮಕ್ಕಳಿಗೆ ಸಂಗಮ ಯುಗದ ಪ್ರತಿದಿನವೂ ಉತ್ಸಾಹ ಆಗಿದೆ. ಯಾಕೆ? ಖುಷಿಯ ಉತ್ಸಾಹ ಅಲ್ವಾ, ಖುಷಿಯ ಉತ್ಸವ ಅಲ್ವಾ, ಹಬ್ಬ ಅಲ್ವಾ, ಸೆಲೆಬ್ರೇಷನ್ ಅಲ್ವಾ. ಆ ಪ್ರಪಂಚದವರು ಆರಿ ಹೋಗ್ತಕ್ಕಂತಹ ಒಂದು ದೀಪವನ್ನು ಹಚ್ಚಿ ಹೊಸ ವರ್ಷವನ್ನು ಆಚರಣೆ ಮಾಡ್ತಾರೆ. ಕ್ಯಾಂಡಲ್ ಲೈಟನ್ನು ಹಚ್ತಾರೆ ಮತ್ತು ಆರಿಸ್ತಾರೆ. ಆದರೆ ಬಾಪ್ ದಾದಾ ಮತ್ತು ನೀವೆಲ್ಲರೂ ಸಹ ಚೈತನ್ಯ ದೀಪಕಗಳಲ್ವಾ. ಆತ್ಮ ಏನಾಗಿದೆ, ಒಂದು ಚೈತನ್ಯ ದೀಪಕ ಆಗಿದೆ, ಚೈತನ್ಯ ಒಂದು ಲೈಟ್ ಆಗಿದೆ. ಅದರ ಜೊತೆ ಹೊಸ ವರ್ಷದ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ಬಾಪ್ ದಾದಾ ಬಂದಿದ್ದಾರೆ. यह तो रीति रस्म मनाने के लिए निमित्त मात्र करते हो, लेकिन आप सभी जगे हुए दीपक हो. ಇದೆಲ್ಲ ಏನು ಸೆಲೆಬ್ರೇಷನ್ ಇದೆ, ಇದೆಲ್ಲ ಒಂದು ನಿಮಿತ್ತ ಮಾತ್ರವಾಗಿ ಮಾಡ್ತೀರಿ, ಆದರೆ ನೀವು ಚೈತನ್ಯದಲ್ಲಿ ದೀಪಗಳಾಗಿದ್ದೀರಿ. ತಮ್ಮ ಹೊಳೆಯುವಂತಹ ಆ ಒಂದು ನಕ್ಷತ್ರ ಕಾಣಿಸ್ತದಲ್ವೇ, ಅವಿನಾಶಿ ದೀಪಕದ ಅನುಭವ, ಆತ್ಮ ಜ್ಯೋತಿಯ ಅನುಭವ ಹಣೆಯ ಮಧ್ಯಭಾಗದಲ್ಲಿ ಮಾಡ್ತಿರಲ್ವಾ. ಸೊ ಹಾಗಾಗಿ ನಯೇ ವರ್ಷ ಮೇ ಹರ್ ಏಕನೆ ದಿಲ್ ಮೇ स्व प्रति विश्व की आत्माओं प्रति कोई नया प्लान बनाया है. ಹೊಸ ವರ್ಷದಲ್ಲಿ ನಿಮ್ಮ ಹೃದಯಗಳಲ್ಲಿ ನಿಮ್ಮ ಸಲುವಾಗಿ, ವಿಶ್ವದ ಆತ್ಮಗಳ ಸಲುವಾಗಿ ಏನಾದರೂ ಹೊಸ ಪ್ಲ್ಯಾನ್ ಮಾಡಿದ್ದೀರಾ?
12 ಗಂಟೆ ನಂತರ ಹೊಸ ವರ್ಷ ಶುರುವಾಗ್ತದೆ. ಸೊ ಹಾಗಾಗಿ ಈ ವರ್ಷವನ್ನು ವಿಶೇಷ ಯಾವ ರೂಪದಲ್ಲಿ ಆಚರಣೆ ಮಾಡ್ತೀರಿ, ಯಾವ ರೀತಿ ಹಳೆಯ ವರ್ಷಕ್ಕೆ ನೀವು ವಿದಾಯನ್ನು ಕೊಡ್ತೀರ, ಅದೇ ರೀತಿ ನೀವು ನಿಮ್ಮ ಹಳೆಯ ಸಂಸ್ಕಾರ, ಹಳೆಯ ಸಂಕಲ್ಪ ಇದಕ್ಕೂ ಸಹ ಟಾಟಾ ಬಾಯ್ ಬಾಯ್, ಇದಕ್ಕೂ ಸಹ ವಿದಾಯಿ ಹೇಳೋ ಸಂಕಲ್ಪ ಮಾಡಿದ್ದೀರಾ? ವರ್ಷದ ಜೊತೆಗೆ ನಿಮ್ಮ ಹಳೆಯ ಸಂಕಲ್ಪಗಳು, ಸಂಸ್ಕಾರಗಳು ಏನೆಲ್ಲ ಹಳೆದಿದೆ ಎಲ್ಲದಕ್ಕೂ ಸಹ ವಿದಾಯಿಯನ್ನು ಕೊಟ್ಟು ಉಮಂಗ ಉತ್ಸಾಹದ ಸಂಕಲ್ಪಗಳನ್ನು ಪ್ರಾಕ್ಟಿಕಲಲ್ಲಿ ತರ್ತೀರ ಅಲ್ವಾ? ಯೋಚನೆ ಮಾಡಿ, ನಿಮ್ಮಲ್ಲಿ ಏನು ಹೊಸತನವನ್ನು ತರ್ತೀರ? कौन से नए उमंग उत्साह की लहर फैलाएंगे, कौन से विशेष संकल्प का वाइब्रेशन फैलाएंगे? ಯಾವ ಒಂದು ಹೊಸ ಸಂಕಲ್ಪ ಉಮಂಗ್ ಉತ್ಸಾಹದ ಅಲೆಯನ್ನು ಹರಡಿಸ್ತೀರಿ, ಯಾವ ವಿಶೇಷ ಸಂಕಲ್ಪದ ವೈಬ್ರೇಷನನ್ನು ಹರಡಿಸ್ತೀರಿ? ಯೋಚನೆ ಮಾಡಿದಿರೇನು? क्योंकि आप सभी ब्राह्मण सारे विश्व की आत्माओं के लिए परिवर्तन निमित्त आत्माएं हो. ಯಾಕೆಂತಂದರೆ ನೀವು ಏನಾಗಿದ್ದೀರಿ, ಇಡೀ ವಿಶ್ವದ ಆತ್ಮಗಳಿಗೋಸ್ಕರ ಪರಿವರ್ತನೆಯನ್ನು ಮಾಡಿಸುವಂತಹ ನಿಮಿತ್ತ ಆತ್ಮಗಳಾಗಿದ್ದೀರಿ, ಫೌಂಡೇಶನ್ ಆಗಿದ್ದೀರಿ, ಪೂರ್ವಜರಾಗಿದ್ದೀರಿ, ಪೂಜ್ಯರು ಆಗಿದ್ದೀರಿ. तो इस वर्ष अपनी श्रेष्ठ वृत्ति द्वारा क्या वाइब्रेशन फैलाएंगे? ಸೊ ಈ ವರ್ಷ ನಿಮ್ಮ ಶ್ರೇಷ್ಠ ವೃತ್ತಿಯ ಮೂಲಕ ವೈಬ್ರೇಷನ್ ಹರಡಿಸ್ತೀರಾ? ಯಾವ ರೀತಿ ಪ್ರಕೃತಿ 4 ಕಡೆ ಸಮಟೈಮ್ಸ್ ತುಂಬ ಸೆಕೆ, ಸಮಟೈಮ್ಸ್ ತುಂಬ ಚಳಿ, ಸಮಟೈಮ್ಸ್ ತುಂಬ ಚೆನ್ನಾಗಿರೋ ವಾತಾವರಣದ ಅನುಭವ, ಈ ರೀತಿ ಪ್ರಕೃತಿ ತನ್ನ ವೈಬ್ರೇಷನ್ನ ಮೂಲಕ ಸಮಟೈಮ್ಸ್ ತುಂಬ ಸೆಕೆ, ಕೆಲವೊಂದು ಸಲ ತುಂಬ ಚಳಿ, ಕೆಲವೊಂದು ಸಲ ಚೆನ್ನಾಗಿರೋ ವಾತಾವರಣ ಇದರ ಅನುಭವ ಮಾಡಿಸ್ತದಲ್ವ? तो आप प्रकृति के मालिक प्रकृति जीत कौन सा ವೈಬ್ರೇಷನ್ ಫೆಲಾಯಂಗೆ? ನೀವು ಪ್ರಕೃತಿಯನ್ನು ಗೆದ್ದಿರುವಂತಹ ಪ್ರಕೃತಿಯ ಮಾಲೀಕರು, ಯಾವ ವೈಬ್ರೇಷನನ್ನು ಹರಡಿಸ್ತೀರಿ? जिससे आत्माओं को थोड़े समय के लिए भी सुख चैन का अनुभव हो. ಅಟ್ಲೀಸ್ಟ್ ಸ್ವಲ್ಪ ಸಮಯಕ್ಕಾದರೂ ಆತ್ಮಗಳು ಸುಖ, ಶಾಂತಿ, ನೆಮ್ಮದಿ ಅನುಭವವನ್ನು ಮಾಡಲಿಕ್ಕೆ ಯಾವ ಒಂದು ಪ್ಲ್ಯಾನನ್ನು ಮಾಡಿದ್ದೀರಿ? ಯಾವ ಒಂದು ವೈಬ್ರೇಷನ್ಸನ್ನು ಹರಡ್ತೀರಿ? ನಿಮ್ಮ ಕನೆಕ್ಷನ್ ಬಾಬನ ಮನೆಗೆ ಬಂದಾಗ ಅವರು ಅದನ್ನು ಅನುಭವ ಮಾಡಬೇಕು. ಸೆಂಟರ್ ಚೆನ್ನಾಗಿದೆ, ಮಧುಬನ ಚೆನ್ನಾಗಿದೆ ಅಂತ ಕೇವಲ ಹೊರಗಡೆಯಿಂದ ನೋಡಿ ವರ್ಣನೆ ಮಾಡೋದಲ್ಲ, ಅನುಭವ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದಕ್ಕೋಸ್ಕರ ಯಾವ ಅಲೆಯನ್ನು ನೀವು ಹರಡ್ತಾ ಇದ್ದೀರಿ? ಇದಕ್ಕಾಗಿ ಬಾಪ್ ದಾದಾ ನಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಏನೆಲ್ಲ ನಿಮಗೆ ಖಜಾನೆಗಳು ಪ್ರಾಪ್ತಿಯಾಗಿದೆ ಆ ಖಜಾನೆಗಳನ್ನು ಸಫಲ ಮಾಡಿ ಸಫಲತೆಯ ಸ್ವರೂಪರು ಆಗಿರಿ. ನಿಮಗೆ ಖುಷಿಯ ಖಜಾನೆ ಸಿಕ್ಕಿದೆ, ಖುಷಿಯನ್ನು ಹರಡಿಸಿ. ಶಾಂತಿಯ ಖಜಾನೆ ಅನುಭವ ಆಗಿದೆ, ಅದರ ವೈಬ್ರೇಷನ್ಸಿನ ಮೂಲಕ ಎಲ್ಲರಿಗೂ ಶಾಂತಿಯ ಅನುಭವವನ್ನು ಮಾಡಿಸಿ. ನಿಮಗೆ ಏನೇನು ಖಜಾನೆಗಳು ಬಾಬ್ದಾದರವರಿಂದ ಸಿಕ್ಕಿದೆ ಅದನ್ನು ಬೇರೆಯವರಿಗೆ ನೀವು ಅನುಭವ ಮಾಡಿಸ್ರಿ. ವಿಶೇಷ ಸಮಯ ಕಾ ಖಜಾನಾ ಕಭಿ ಭಿ ವ್ಯರ್ಥ ನ ಜಾಯೆ, ಟೈಮ್ ವೇಸ್ಟ್ ಎಂದಿಗೂ ಮಾಡಬಾರ್ದು. 1 ಸೆಕೆಂಡು ಸಹ ಬಾಬಾ ಹೇಳ್ತಾ ಇದ್ದಾರೆ ವ್ಯರ್ಥವಾಗಿ ಕಳಿಬೇಡಿ. ಸಮಯವನ್ನು ಸಫಲ ಮಾಡಿ ಅದನ್ನು ಕಾರ್ಯದಲ್ಲಿ ತರಿ. ಸಮಯವನ್ನು ಸಫಲ ಮಾಡಿ, ಪ್ರತಿ ಶ್ವಾಸವನ್ನು ಸಫಲ ಮಾಡಿ, ಪ್ರತಿ ಸಂಕಲ್ಪವನ್ನು ಸಫಲ ಮಾಡಿ, ಪ್ರತಿ ಶಕ್ತಿಯನ್ನು ಸಫಲ ಮಾಡಿ, ಗುಣವನ್ನು ಸಫಲ ಮಾಡಿ. ಸಫಲತಾ ಮೂರ್ತಿಗಳು ಆಗಲಿಕ್ಕೆ ಈ ವಿಶೇಷ ವರ್ಷವನ್ನು ಆಚರಣೆ ಮಾಡಿ. ಯಾಕೆಂತಂದರೆ ಸಫಲತೆ ನಿಮ್ಮ ಜನ್ಮ ಸಿದ್ಧ ಅಧಿಕಾರ ಆಗಿದೆ. ಆ ಅಧಿಕಾರವನ್ನು ತಮ್ಮ ಕಾರ್ಯದಲ್ಲಿ ತಂದು ಸಫಲತಾ ಮೂರ್ತಿಗಳು ಆಗಿರಿ. ಯಾಕೆಂತಂದರೆ ಈಗಿನ ಸಫಲತೆ ನಿಮ್ಮ ಅನೇಕ ಜನ್ಮ ನಿಮಗೆ ಜೊತೆಯನ್ನು ಕೊಡ್ತದೆ. आपके समय के सफलता का प्रारब्ध पूरा आधा कल्प सफलता का फल प्राप्त होगा. ನಿಮ್ಮ ಸಮಯದ ಏನು ನೀವು ಸಮಯವನ್ನು ಸಫಲ ಮಾಡ್ತೀರಿ ಅದರ ಪ್ರಾರಬ್ಧ ಇಡೀ ಕಲ್ಪ ನಿಮಗೆ ಸಫಲತೆ. ಈಗ ಏನೆಲ್ಲ ನೀವು ಸಫಲ ಮಾಡ್ಕೊಳ್ತೀರಿ ಇಡೀ ಕಲ್ಪ, ಇಡೀ ಸೈಕಲಲ್ಲಿ ಅದು ನಿಮಗೆ ರಿಟರ್ನಲ್ಲಿ ಸಿಗ್ತದೆ. अब के समय की सफलता का प्रारब्ध पूरा समय ही प्राप्त होगा.
ಈ ಸಮಯದಲ್ಲಿ ನೀವೇನು ಸಮಯನ ಸಫಲತೆ ಮಾಡ್ಕೊಳ್ತೀರಿ, ಇದರ ಪ್ರಾರಬ್ಧ ಏನಿದೆ ಇಡೀ ಸಮಯದಲ್ಲಿ, ಇಡೀ ಕಲ್ಪದಲ್ಲಿ ನಿಮಗೆ ಸಿಗ್ತದೆ. श्वास को सफल करने से भविष्य में देखो आपके श्वास की सफलता का परिणाम भविष्य में सभी आत्माएं पूरा समय ಸ್ವಸ್ಥ रहती है. ನೀವು ನಿಮ್ಮ ಶ್ವಾಸವನ್ನು ಸಫಲ ಮಾಡಿಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ನೀವು ನಿಮ್ಮ ಶ್ವಾಸವನ್ನು ಸಫಲ ಮಾಡಿಕೊಂಡಿದ್ದ ಕಾರಣದಿಂದಾಗಿ, ಅದರ ಪರಿಣಾಮದಿಂದಾಗಿ ಭವಿಷ್ಯದಲ್ಲಿ ಎಲ್ಲ ಆತ್ಮಗಳು ಇನ್ಕ್ಲೂಡಿಂಗ್ ಯು, ನಿಮ್ಮನ್ನು ಸೇರಿಸಿ ಎಲ್ಲ ಆತ್ಮಗಳು, ಬಾಬಾ ಹೇಳ್ತಾ ಇದ್ದಾರೆ, ತುಂಬ ಆರೋಗ್ಯದ ಅನುಭವ ಮಾಡ್ತಾರೆ. ಅಲ್ಲಿ ಯಾವುದೇ ಕಾಯಿಲೆಯ ಹೆಸರಿರೋದಿಲ್ಲ, ಡಾಕ್ಟರ್ಸ್ನ ಡಿಪಾರ್ಟ್ಮೆಂಟ್ ಇರೋದಿಲ್ಲ. ಯಾಕೆ? ಇಲ್ಲಿನ ಡಾಕ್ಟರ್ಸ್ ಏನಾಗ್ತಾರೆ ಸತ್ಯಯುಗದಲ್ಲಿ? ಅವರು ಸಹ ರಾಜ ಆಗ್ತಾರೆ, ವಿಶ್ವದ ಮಾಲೀಕರು ಆಗ್ತಾರೆ ಅಂತಾರೆ ಬಾಬಾ. लेकिन इस समय आप श्वास सफल करते हो और सर्व आत्माओं को स्वस्थ रहने का प्रारब्ध प्राप्त होता है. ಈ ಸಮಯದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಶ್ವಾಸವನ್ನು ಸಫಲ ಮಾಡಿಕೊಂಡಾಗ ಎಲ್ಲ ಆತ್ಮಗಳಿಗೂ ಆರೋಗ್ಯವಾಗಿ ಇರುವಂತಹ ಪ್ರಾರಬ್ಧ ಪ್ರಾಪ್ತಿಯಾಗ್ತದೆ. ಇದೇ ರೀತಿ ಜ್ಞಾನದ ಖಜಾನೆ, उसके फलस्वरूप स्वर्ग में आपके अपने राज्य में इतने समझदार शक्तिवान बन जाते जो वहाँ कोई वजीर से राय लेने की आवश्यकता नहीं. ಇಲ್ಲಿ ನೀವು ಜ್ಞಾನವನ್ನು ಸಫಲ ಮಾಡಿಕೊಳ್ಳೋದ್ರಿಂದ ನಿಮ್ಮ ರಾಜ್ಯದಲ್ಲಿ ಸತ್ಯಯುಗದಲ್ಲಿ ಎಷ್ಟು ಬುದ್ಧಿವಂತ ಶಕ್ತಿಶಾಲಿಗಳಿರ್ತಾರೆ ಅಂದರೆ, ಅಲ್ಲಿ ಯಾವುದೇ ಮಂತ್ರಿಯ ಒಂದು ಸಲಹೆಯನ್ನು ಕೇಳೋ ಅವಶ್ಯಕತೆ ಇರೋದಿಲ್ಲ. ನೀವೇ ಇಷ್ಟು ಸಮಜ್ದಾರ್ ಶಕ್ತಿಶಾಲಿಗಳಾಗಿರ್ತೀರಿ, ಶಕ್ತಿಗಳನ್ನು ಸಫಲ ಮಾಡ್ತೀರಿ. ಅದರ ಪ್ರಾರಬ್ಧ ಅಲ್ಲಿ ಎಲ್ಲ ಶಕ್ತಿಗಳು, ವಿಶೇಷ ಧರ್ಮದ ಸತ್ತ ಆಗಿರ್ಬೋದು, ರಾಜ್ಯದ ಸತ್ತ ಆಗಿರ್ಬೋದು, दोनों ही विशेष शक्तियाँ सत्ताएं वहाँ प्राप्त होंगी. ಎರಡು ವಿಶೇಷ ಶಕ್ತಿಗಳು ಅಲ್ಲಿ ಪ್ರಾಪ್ತಿಯಾಗ್ತವೆ. गुणों का खजाना सफल करते हो तो उसके प्रारब्ध देवता पद का अर्थ ही है दिव्य गुणधारी, और साथ साथ अभी लास्ट जन्म में आपकी जड़ मूर्ति का पूजन करते हैं तो क्या महिमा करते हैं. ಬಾಬಾ ಹೇಳ್ತಾ ಇದ್ದಾರೆ, ದಿವ್ಯ ಗುಣಧಾರಿಗಳು ಆಗ್ತೀರಿ. ಜೊತೆಗೆ ಲಾಸ್ಟ್ ಜನ್ಮದಲ್ಲಿ ನಿಮ್ಮ ಜಡ ಚಿತ್ರಗಳ ಪೂಜೆಯನ್ನು ಮಾಡಿದಾಗ ಏನಂತ ಮಹಿಮೆ ಮಾಡ್ತಾರೆ? ನೀವು ಸರ್ವಗುಣ ಸಂಪನ್ನ ಆಗಿದ್ದೀರಿ. तो इस समय की सफलता की प्रारब्ध स्वतः ही प्राप्त हो जाती है. इसलिए चेक करो, खजाने मिले, खजानों से संपन्न हुए हैं, लेकिन स्व प्रति व विश्व प्रति कितना सफल किया है. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ಚೆಕ್ ಮಾಡ್ಕೊಳ್ಳಿ, ಖಜಾನೆಗಳು ಸಿಕ್ಕಿದವೆ, ಖಜಾನೆಗಳಿಂದ ಸಂಪನ್ನರಾಗಿದ್ದೀರಿ. ಆದರೆ ನಿಮಗೇನು ಖಜಾನೆಗಳು ಸಿಕ್ತು, ಸ್ವಪ್ರತಿಯಾಗಿ ವಿಶ್ವದ ಪ್ರತಿಯಾಗಿ ಎಷ್ಟು ಅದನ್ನು ಸಫಲ ಮಾಡ್ಕೊಂಡಿದ್ದೀರಿ. ಒಂದು ಲಿಸ್ಟ್ ಮಾಡಿ, ಬಾಬನಿಂದ ನನಗೆ ಏನೇನೆಲ್ಲ ಖಜಾನೆಗಳು ಸಿಕ್ತು, ಅದನ್ನು ನಾನು ನನ್ನ ಪ್ರತಿಯಾಗಿ ಎಷ್ಟು ಸಫಲ ಮಾಡ್ಕೊಂಡಿದ್ದೀನಿ, ಬೇರೆಯವರ ಪ್ರತಿಯಾಗಿ ಎಷ್ಟು ಸಫಲ ಮಾಡ್ಕೊಂಡಿದ್ದೀನಿ, ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಎಷ್ಟು ಸಫಲ ಮಾಡ್ಕೊಂಡಿದ್ದೀನಿ. ಹಳೆಯ ವರ್ಷಕ್ಕೆ ನೀವು ವಿದಾಯನ್ನು ಕೊಟ್ಟಾಗ, ಹಳೆಯ ವರ್ಷದಲ್ಲಿ ಏನೇನೆಲ್ಲ ಜಮಾ ಮಾಡಿಕೊಂಡ್ರಿ ಅದನ್ನು ಸಫಲ ಮಾಡಿದ್ರ, ಎಷ್ಟು ಮಾಡಿದ್ರಿ? यह चेक करना और आने वाले वर्ष में भी इन खजानों को व्यर्थ के बजाय सफल करना ही है. ಚೆಕ್ ಮಾಡ್ಕೊಳ್ಳಿ. ಮತ್ತು ಬರೋ ವರ್ಷದಲ್ಲೂ ಸಹ ಎಲ್ಲ ಖಜಾನೆಗಳನ್ನು ವ್ಯರ್ಥದ ಇಂದ ಮುಕ್ತ ಆಗಿ ಸಫಲ ಮಾಡ್ಕೋಬೇಕು. ಒಂದು ಸೆಕೆಂಡು ಕೂಡ ಯಾವುದೇ ಖಜಾನೆ ವ್ಯರ್ಥ ಆಗಬಾರ್ದು. ಮೊದಲೇ ಹೇಳಿದ್ರಲ್ವಾ, ಸಂಗಮ ಸಮಯದ ಒಂದು ಸೆಕೆಂಡ್ ಅಲ್ಲ, ವರ್ಷಕ್ಕೆ ಈಕ್ವಲ್ ಆಗಿದೆ. ಈ ರೀತಿ ತಿಳ್ಕೊಬೇಡಿ, 1 ಸೆಕೆಂಡ್ 1 ಮಿನಿಟ್ ಅಷ್ಟೇ ಅಲ್ವಾ ನಾನು ವೇಸ್ಟ್ ಮಾಡಿದ್ದು. ವ್ಯರ್ಥ ಕಳ್ಕೊಳ್ಳೋದು ಅಂದರೆ ಇದಕ್ಕೆ ಸೋಮಾರಿತನ ಅಂತ ಕರೆಯಲಾಗ್ತದೆ. ನಿಮ್ಮೆಲ್ಲರ ಲಕ್ಷ್ಯ ಏನಾಗಿದೆ? ಬ್ರಹ್ಮ ಬಾಬನ ಸಮಾನ ಸಂಪನ್ನ ಮತ್ತು ಸಂಪೂರ್ಣರಾಗಬೇಕಲ್ವೇ? तो ब्रह्मा बाप ने सर्व खजाने आदि से अंतिम दिन तक सफल किया. ಬ್ರಹ್ಮ ಬಾಬರವರು ಮೊದಲನೆಯ ದಿನದಿಂದ ಅಂತಿಮ ದಿನದ ತನಕ ಎಲ್ಲ ಖಜಾನೆಗಳನ್ನು ಸಫಲ ಮಾಡಿದರು. ಇದರ ಪ್ರತ್ಯಕ್ಷ ಪ್ರಮಾಣ ನೋಡಿದ್ರಿ, ಸಂಪೂರ್ಣ ಫರಿಷ್ಠಾ ಆದರು. अपनी प्यारी दादी को भी देखा, सफल किया, औरों को भी सफल करने का सदा उमंग उत्साह बढ़ाया.
ನಿಮ್ಮ ಅತಿ ಪ್ರೀತಿಯಾಗಿರುವ ದಾದಿಯವರನ್ನು ಸಹ ನೋಡಿದ್ರಿ, ಸಫಲ ಮಾಡಿದರು. ಬೇರೆಯವರನ್ನು ಸಹ ನಿಮ್ಮ ಖಜಾನೆಗಳನ್ನು ಸಫಲ ಮಾಡ್ಕೊಳ್ಳಿ ಅಂತ ಉಮಂಗ ಉತ್ಸಾಹವನ್ನು ಹೆಚ್ಚಿಸಿದರು. ಸೊ ಡ್ರಾಮಾನುಸಾರವಾಗಿ ವಿಶೇಷವಾಗಿ ವಿಶ್ವದ ಸೇವೆಯ ಅಲೌಕಿಕ ಪಾರ್ಟ್ ಮಾಡಲಿಕ್ಕೆ ದಾದಿಯವರು ನಿಮಿತ್ತ ಆದರು. तो इस वर्ष कल से हर दिन अपना चार्ट रखना. ಬಾಬಾ ಇವತ್ತಿನಿಂದಲೇ ಹೋಮ್ವರ್ಕನ್ನು ಕೊಡ್ತಾ ಇದ್ದಾರೆ. ಚಾರ್ಟನ್ನು ಇಡಿ. ಏನನ್ನು ಚಾರ್ಟ್ ಇಡಬೇಕು? ಸಫಲ ಮತ್ತು ವ್ಯರ್ಥ ಎರಡು ವಿಷಯದ ಬಗ್ಗೆ ಚಾರ್ಟನ್ನು ಇಡಿ ಅಂತ ಹೇಳಿದರು ಬಾಬಾ. ಒಂದು ಸಫಲ ಮಾಡ್ಕೋಬೇಕು, ಸಫಲ ಏನೇನು ನಾನು ಮಾಡಿಕೊಂಡೆ, ಏನೇನು ವ್ಯರ್ಥ ಆಯಿತು, ಎರಡು ವಿಷಯದ ಬಗ್ಗೆ ಚಾರ್ಟನ್ನು ಇಡಿ. ಎಷ್ಟೆಷ್ಟು ಸಫಲ ಆಯಿತು, ಎಷ್ಟೆಷ್ಟು ವೇಸ್ಟ್ ಆಯಿತು. अमृत वेले ही दृढ़ संकल्प करना, स्मृति स्वरूप बनना कि सफलता मेरा जन्म सिद्ध अधिकार है. ಅಮೃತ ವೇಳೆಯಲ್ಲಿಯೇ ದೃಢ ಸಂಕಲ್ಪ ಮಾಡಿ ಸ್ಮೃತಿ ಸ್ವರೂಪರಾಗಿರಿ. ಸಫಲತೆ ನನ್ನ ಜನ್ಮ ಸಿದ್ಧ ಅಧಿಕಾರ ಆಗಿದೆ. ಸಫಲತೆಯು ನನ್ನ ಕೊರಳಿನ ಹಾರ ಆಗಿದೆ. ಸಫಲತಾ ಮೂರ್ತಿ ಆಗೋದು ಅಂದ್ರೇನು? ತಂದೆಯ ಸಮಾನ ಆಗೋದು. ದಟ್ ಈಸ್ ಸಕ್ಸಸ್. ಸಕ್ಸಸ್ ಅಂದರೆ ಏನು? ಆ ಸ್ಥಿತಿನಲ್ಲಿ ಇರೋದು, ಪರಮಾನಂದದ ಸ್ಥಿತಿನಲ್ಲಿ ಇರೋದು. ತಂದೆಯ ಸ್ಥಿತಿ ಯಾವ ರೀತಿ ಇದೆ? ಸದಾ ಶಾಂತ ಸ್ವರೂಪ, ಸದಾ ಡಿಟ್ಯಾಚ್ಡ್, ಸದಾ ಶಕ್ತಿ ಸ್ವರೂಪ, ಸದಾ ಖುಷಿ ಸ್ವರೂಪ. ಸೊ ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ಸಫಲತೆಯ ಸ್ವರೂಪ ಆಗೋದು ಅಂತಂದರೆ ಸಮಾನ ಆಗೋದು. ಬ್ರಹ್ಮ ತಂದೆಯ ಜೊತೆಗೆ ಪ್ರೀತಿ ಇದೆ ಅಲ್ವೇ? ಸೊ ಬ್ರಹ್ಮ ಬಾಬೋರವರನ್ನು ನೀವು ನೋಡಿದ್ರಿ. ತಂದೆಯ ಪ್ರೀತಿ ಜಾಸ್ತಿ ಯಾರ ಜೊತೆ ಇತ್ತು? ಬ್ರಹ್ಮ ಬಾಬೋರವರ ಪ್ರೀತಿ ಮುರಳಿಯ ಜೊತೆ. ಲಾಸ್ಟ್ ದಿನ ಭಿ ಮುರಳಿ ಕಾ ಪಾಠ ಮಿಸ್ ನಹಿ ಕಿಯಾ. ಕೊನೆ ದಿನವೂ ಸಹ ಮುರಳಿಯ ಒಂದು ವಿದ್ಯಾಭ್ಯಾಸವನ್ನು ಬಾಬಾ ಮಿಸ್ ಮಾಡಲಿಲ್ಲ. ಸಮಾನ್ ಬನ್ನೆ ಮೇ ಯಹ ಚಕ್ಕರ್ನ ಬ್ರಹ್ಮ ಬಾಪ್ का जिससे प्यार रहा, ब्रह्मा बाप के प्यार का सबूत है. जिससे बाप का प्यार था उससे मेरा स्वतः ही सहज होना चाहिए. ಬ್ರಹ್ಮ ಬಾಬವರು ಮುರಳಿಯನ್ನು ಪ್ರೀತಿ ಮಾಡಿದರು. ನನಗೂ ಮುರಳಿಯ ಜೊತೆಗೆ ಅಷ್ಟೇ ಪ್ರೀತಿ ಇದೆಯೇನು? ಇದನ್ನು ಚೆಕ್ ಮಾಡ್ಕೊಳ್ಳಿ. ಬ್ರಹ್ಮ ಬಾಪ್ ಕಿ और ವಿಶೇಷತಾ ಕ್ಯಾ ರಹಿ? ಬ್ರಹ್ಮ ಬಾಬೋರವರ ಬೇರೆ ವಿಶೇಷತೆಗಳೇನಾಗಿದ್ವು? ಸದಾ ಅಲರ್ಟ್, ಅಲ್ಬೇಲಾಪನ್ ನಹಿ. ಯಾವಾಗಲೂ ಅಲರ್ಟ್ ಆಗಿದ್ರು, ಅಲ್ಬೇಲಾಪನ್ನಲ್ಲಿ ಬರಲಿಲ್ಲ. ಲಾಸ್ಟ್ ದಿನವೂ ಸಹ ಎಷ್ಟು ಅಲರ್ಟ್ ಆಗಿ ತಮ್ಮ ಸೇವೆಯ ಪಾತ್ರವನ್ನು ಮಾಡಿದರು. ಶರೀರದ ಒಂದು ವೀಕ್ನೆಸ್ ಇದ್ದು ಸಹ ಅಲರ್ಟ್ ಆಗಿದ್ದು, ಆಧಾರವನ್ನು ಇಟ್ಕೊಂಡು ಬಾಬಾ ಕುತ್ಕೊಳ್ಳಿಲ್ಲ. ಅಲರ್ಟ್ ಆಗಿದ್ರು, ಅಲರ್ಟ್ ಆಗಿಯೇ ಹೋದರು. ತೀನೋ ಬಾತೋಂ ಕಾ ಮಂತ್ರ ದೇಖೆ ಗಯೆ. ಮೂರು ಮಹಾ ಮಂತ್ರವನ್ನು, ಮೂರು ವಾಕ್ಯಗಳ, ಮೂರು ಶಬ್ದಗಳ ಮಂತ್ರವನ್ನು ಕೊಟ್ಟು ಹೋದರು. ನೆನಪಿದೆ ಅಲ್ವಾ ಎಲ್ಲ ಏನು ಅಂತ ಹೇಳಿಬಿಟ್ಟು? ಮೂರು ಶಬ್ದಗಳೇನು? ಎಷ್ಟು ಅಲರ್ಟ್ ಆಗಿರ್ತೀರಾ, ಫಾಲೋ ಮಾಡ್ತೀರಾ, ನಿಮ್ಮಲ್ಲಿರುವ ಸೋಮಾರಿತನ ತಂತಾನೆ ಹೋಗ್ಬಿಡ್ತದೆ. ಅಲ್ಬೇಲಾಪನ್ನ ವಿಶೇಷ ಮಾತನ್ನು ಬಾಬಾ ಕೇಳ್ತಾ ಇರ್ತಾರೆ, ಗೊತ್ತಿದೆ ಅಲ್ವಾ? ಸೊ ಮೂರು ಶಬ್ದಗಳೇನು ಬ್ರಹ್ಮ ಬಾಬುರವರು ಲಾಸ್ಟಲ್ಲಿ ಕೊಟ್ಟ ವರದಾನದ ಶಬ್ದಗಳು? ನಿರಾಕಾರಿ, ನಿರ್ವಿಕಾರಿ ಮತ್ತು ನಿರಹಂಕಾರಿ. ಸದಾ ತಮ್ಮ ಮನಸ್ಸಿನಲ್ಲಿ ರಿವೈಸ್ ಮತ್ತು ರಿಯಲೈಸ್ ಮಾಡ್ಕೊಳ್ತಾ ಹೋಗಿ. ಆವಾಗ ಆಟೋಮ್ಯಾಟಿಕಲಿ, ಸಹಜವಾಗಿ, ಸ್ವತಃವಾಗಿ ನೀವು ಸಮಾನರಾಗ್ತೀರಿ. ಬಾಬಾ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಅಂಡರ್ಲೈನ್, ಸಫಲ ಮಾಡ್ಕೊಳ್ಳಿ ಮತ್ತು ಸಫಲತಾ ಮೂರ್ತಿಗಳು ಆಗಿರಿ. ಬಾಪ್ದಾದರವರು ಮಕ್ಕಳ ವಿಶೇಷ ರಿಸಲ್ಟನ್ನು ನೋಡಿದರು. ಏನು ನೋಡಿದರು? ಮಹಾದಾನಿ ಆಗಿದ್ದೀರಿ, ಆದರೆ ಅಖಂಡ ಮಹಾದಾನಿ. ಅಖಂಡ ಅನ್ನೋ ಒಂದು ಶಬ್ದವನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಅಖಂಡ ಮಹಾದಾನಿ, ಅಖಂಡ ಯೋಗಿ, ಅಖಂಡ ನಿರ್ವಿಘ್ನ. ಅಖಂಡ, ಖಂಡನೇ ಇಲ್ಲ, ಸ್ಟಾಪ್ ಇಲ್ಲ, ಬ್ರೇಕ್ ಇಲ್ಲ ಅದರಲ್ಲಿ. ಸೊ ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ಅಖಂಡ ಯೋಗಿ, ಅಖಂಡ ಮಹಾದಾನಿ, ಅಖಂಡ ನಿರ್ವಿಘ್ನ, ಈ ಒಂದು ಶಬ್ದದ ಇವಾಗ ಅವಶ್ಯಕತೆ ಇದೆ. ಅಖಂಡ ಪಾಸಿಬಲ್ ಇದೆಯಾ? ಆಗ್ತದಾ? ಮಾಡ್ತೀರಾ? ಪೆಹಲಿ ಲೈನ್ ವಾಲೆ ಬತಾವೋ ಕಿ ಅಖಂಡ ಹೋ ಸಕ್ತಾ ಹೇ. ಮೊದಲನೆಯ ಸಾಲಿನಲ್ಲಿ ಕುಳಿತಿರುವ ಎಲ್ಲ ಸೀನಿಯರ್ಸಿಗೆ ಬಾಬಾ ಕೇಳ್ತಾ ಇದ್ದಾರೆ, ಅಖಂಡ ಆಗ್ತದಾ? ಸಾಧ್ಯವಾದರೆ ಕೈ ಎತ್ತಿ. ಯಾರಿಗೆ ಮಾಡಲಿಕ್ಕೆ ಸಾಧ್ಯ ಕೈ ಎತ್ತಿ. ಮಧುಬನದವರು ಸಹ ಕೈಯನ್ನು ಎತ್ತುತ್ತಾ ಇದ್ದಾರೆ. ಬಾಪ್ದಾದ ಮಧುಬನ್ ನಿವಾಸಿಗಳನ್ನು ಮೊದಲು ನೋಡ್ತಾರೆ.
ಮಧುವನ ಜೊತೆಗೆ ಪ್ರೀತಿ ಇದೆ ಅಲ್ವಾ. ಶಾಂತಿವನ್ ಯಾ ಪಾಂಡವ ಭವನ್ ಯಾ ಜೋ ಭಿ ದಾದಿ ಕಿ ಭುಜಾಯೇ ಹೈ ಸಬ್ಕೋ ಧ್ಯಾನ್ ಸೆ ದೇಖ್ತೆ ಹೈ. ಪಾಂಡವ ಭವನ್ ಇರ್ಬೋದು, ಶಾಂತಿವನ ಇರ್ಬೋದು, ಯಾವುದೆಲ್ಲ ದಾದಿಯ ಭುಜಗಳಾಗಿದ್ದಾವೆ ಕ್ಯಾಂಪಸಸ್, ಅದನ್ನ ಧ್ಯಾನದಿಂದ ನೋಡ್ತಾರೆ. ಅಖಂಡವಾಗಿದ್ದಾಗ ಮನಸ್ಸಿನಿಂದ ಶಕ್ತಿಯನ್ನ ಹರಡುವಂತಹ ಸೇವೆನಲ್ಲಿ ಬ್ಯುಸಿ ಇರಿ. ವಾಚದಿಂದ, ಜ್ಞಾನದಿಂದ ಸೇವೆ, ವಾಚಾ ಸೇವೆಯಿಂದ ನಾವು ಮಾತನಾಡೋ ಸೇವೆಯಿಂದ ಜ್ಞಾನದ ಸೇವೆ, ಕರ್ಮದಿಂದ ಗುಣದಾನ ಮತ್ತು ಗುಣದ ಸಹಯೋಗವನ್ನು ಕೊಡುವಂತಹ ಸೇವೆ ಮಾಡಿ. आजकल के चाहे अज्ञानी आत्माएं हैं चाहे ब्राह्मण आत्माएं हैं, सभी को गुण का दान, गुणों का सहयोग देना आवश्यक है. ಸಮಯದ ಅನುಸಾರವಾಗಿ ಅಜ್ಞಾನಿ ಆತ್ಮಗಳಿರ್ಬೋದು ಅಥವಾ ಬಾಬನ ಮಕ್ಕಳಿರ್ಬೋದು, ಎಲ್ಲರಿಗೂ ಗುಣದ ದಾನ, ಗುಣದ ಸಹಯೋಗವನ್ನು ಕೊಡಬೇಕಾಗಿದೆ. ಏನಾದರೂ ಸ್ವಯಂ ಸಹಜವಾಗಿ ಸಿಂಪಲ್ ರೂಪದಲ್ಲಿ ಸ್ಯಾಂಪಲ್ ಆಗಿದ್ದಾಗ ಆಟೋಮ್ಯಾಟಿಕ್ ಇನ್ನೊಬ್ಬರಿಗೂ ಸಹ ನೀವು ಗುಣಮೂರ್ತರಾಗುವಂತಹ ಸಹಯೋಗ ಅವಶ್ಯಕವಾಗಿ ಸಿಗ್ತದೆ. ಇತ್ತೀಚಿನ ಬ್ರಾಹ್ಮಣ ಆತ್ಮಗಳಲ್ಲೂ ಈಗೂ ಸಹ ಬ್ರಾಹ್ಮಣ ಆತ್ಮಗಳು ಬಾಬಾ ಹೇಳ್ತಾ ಇದ್ದಾರೆ, ಸ್ಯಾಂಪಲನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ, ಕೇವಲ ಜ್ಞಾನವನ್ನು ಕೇಳಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಏನನ್ನ ಮಾಡ್ತೀರಾ ನಾನು ಹೇಳ್ತಾ ಇರೋ ಕೆಲಸವನ್ನು? तो प्रत्यक्ष रूप में गुणमूर्त देखना चाहते हैं, प्रत्यक्ष ರೂಪದಲ್ಲಿ ಗುಣಮೂರ್ತರನ್ನಾಗಿ ನೋಡಲಿಕ್ಕೆ ಇಷ್ಟಪಡ್ತಾರೆ. तो कर्म से विशेष गुणों का सहयोग, गुणों का दान देने की आवश्यकता है. ಕರ್ಮದಿಂದ ವಿಶೇಷವಾಗಿ ಗುಣದ ಸಹಯೋಗ, ಗುಣದಾನವನ್ನು ಮಾಡುವ ಅವಶ್ಯಕತೆ ಇದೆ. ಜ್ಞಾನವನ್ನು ಕೇಳಲಿಕ್ಕೆ ಯಾರು ಇಷ್ಟಪಡೋದಿಲ್ಲ, ನೋಡಲಿಕ್ಕೆ ಇಷ್ಟಪಡ್ತಾರೆ. तो अभी यह विशेष ध्यान में रखना कि मुझे ज्ञान से, वाचा से तो सेवा करते ही रहते हो और करते ही रहना है, छोड़ना नहीं है. लेकिन अभी मनसा और कर्म, मनसा द्वारा वाइब्रेशन फैलाओ. ಬಾಬಾ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಅಟೆನ್ಷನ್. ಜ್ಞಾನದಿಂದ, ಮಾತಿನಿಂದ, ಭಾಷಣದಿಂದ ಸೇವೆ ಮಾಡ್ತೀರಿ, ಅದನ್ನು ಮುಂದೆ ಮಾಡಬೇಕು, ಆದರೆ ಬಿಡಬಾರ್ದು. ಆದರೆ ಈಗ ಮನಸ್ಸ ಮತ್ತು ವೈಬ್ರೇಷನ್ಸಿನ ಮೂಲಕ, ಕರ್ಮದ ಮೂಲಕ ವೈಬ್ರೇಷನ್ಸನ್ನು ಹರಡಿ, ಇಲ್ಲಿಂದ ಎನರ್ಜಿ ವೈಬ್ರೇಟ್ ಆಗಬೇಕು. ಸಕಾಶವನ್ನು ಹರಡಿ. ವೈಬ್ರೇಷನ್ ಅಥವಾ ಸಕಾಶ ದೂರ ಇದ್ದೇ ಅನುಭವ ಮಾಡ್ಬೋದು. ಶುಭ ಭಾವನೆ, ಶುಭ ಕಾಮನೆಯ ಮೂಲಕ ಯಾವುದೇ ಆತ್ಮವನ್ನು ಮನಸಾ ಸೇವೆಯ ಮೂಲಕ, ವೈಬ್ರೇಷನ್ನಿನ ಮೂಲಕ ನೀವು ಸಕಾಶವನ್ನು ಕೊಡ್ಬೋದು. ಸೊ ಹಾಗಾಗಿ ಈ ವರ್ಷ ಒಂದು ಮನಸಾ ಶಕ್ತಿಯ ವೈಬ್ರೇಷನ್, ಶಕ್ತಿಯ ಮೂಲಕ ಸಕಾಶ, ಕರ್ಮದ ಮೂಲಕ ಗುಣದ ಸಹಯೋಗ ಅಥವಾ ಅಜ್ಞಾನಿ ಆತ್ಮಗಳಿಗೆ ಗುಣದಾನವನ್ನು ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್, ಹೊಸ ವರ್ಷದಲ್ಲಿ ಗಿಫ್ಟ್ ಕೂಡ ಕೊಡ್ತೀರಾ ಅಲ್ವಾ? तो इस वर्ष स्वयं गुणमूर्त बन गुणों की गिफ्ट देना. ಈ ವರ್ಷ ಸ್ವಯಂ ಗುಣಮೂರ್ತರಾಗಿ ಗುಣದ ಗಿಫ್ಟನ್ನು ಕೊಡಿ. ಗುಣದ ಟೋಲಿಯನ್ನು ತಿನ್ನಿಸ್ತಿರಲ್ವ, ಪರಸ್ಪರರಲ್ಲಿ ನೀವು ಸಿಕ್ಕಾಗ ಟೋಲಿ ಎಕ್ಸ್ಚೇಂಜ್ ಮಾಡ್ತೀರಲ್ವಾ, ಟೋಲಿ ಸಿಕ್ಕಾಗ ಖುಷಿ ಪಡ್ತೀರಲ್ವಾ. ಕೋಯಿ ಆತ್ಮಾಯೇ ಭಾಗಂತಿ ಭೀ ಟೋಲಿ ಕೋ ಯಾದ್ ಕರ್ತೆ ಹೈ. ಯಾರು ಬಾಬನನ್ನು ಬಿಟ್ಟು ಹೋಗ್ತಾರೆ ಅವರು ಟೋಲಿಯನ್ನಂತೂ ನೆನಪು ಮಾಡೇ ಮಾಡ್ತಾರೆ. ಬೇರೆ ಮಾತನ್ನು ಮರೀತಾರೆ, ಆದರೆ ಟೋಲಿ ನೆನಪಿರ್ತದೆ. ಸೊ ಈ ವರ್ಷ ಯಾವ ಟೋಲಿಯನ್ನು ತಿನ್ನಿಸ್ತೀರಿ? ಗುಣದ ಟೋಲಿಯನ್ನು ತಿನ್ನಿಸ್ರಿ. ಗುಣದ ಪಿಕ್ನಿಕ್ಕನ್ನು ಮಾಡಿ. ಯಾಕೆಂತಂದರೆ ಬಾಪ್ ಸಮಾನ್ ಸಮಯದ ಸಮೀಪತೆಯ ಪ್ರಮಾಣ ಮತ್ತು ದಾದಿಯ ಇಶಾರೆಯ ಪ್ರಮಾಣ, ದಾದಿ ಏನು ನಮಗೆ ಗೈಡೆನ್ಸನ್ನು ಕೊಡ್ತಾರೆ ಅದರ ಅನುಸಾರವಾಗಿ ಸಮಯದ ಸಂಪನ್ನತೆ ಅಚಾನಕ್ಕಾಗಿ ಯಾವಾಗಲಾದರೂ ಆಗ್ಬೋದು. ಹಾಗಾಗಿ ತಂದೆ ಸಮಾನ ಆಗಬೇಕು. ವ ದಾದಿ ಕೋ ಪ್ಯಾರ್ ಕಾ ರಿಟರ್ನ್ ದೇನಾ ಹೇ, ತೋ ಜೋ ಅವಶ್ಯಕತಾ ಹೇ ಮನ್ಸಾ ಅವ್ರ ಕರ್ಮ ದ್ವಾರ ಸಹಯೋಗಿ ಬನ್ನೇಕಿ. ಬಾಬಾ ಹೇಳ್ತಾ ಇದ್ದಾರೆ, ನೀವು ದಾದಿಯ ಪ್ರೀತಿಗೆ ರಿಟರ್ನನ್ನು ಕೊಡಬೇಕಂತಂದರೆ ಮನ್ಸಾ ಮತ್ತು ಕರ್ಮದ ಮೂಲಕ ಸಹಯೋಗಿಗಳು ಆಗಬೇಕು. ಯಾರು ಹೇಗಾದರೂ ಇರಲಿ, ಅವರಾದರೆ ನಾನು ಆಗ್ತೀನಿ, ಅವ್ರು ಹಂಗೆ ಮಾಡ್ತಾರೆ ಅದಕ್ಕೆ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಅಲ್ಲ. ನಂಬರ್ 1 ಆಗಬೇಕಂದ್ರೆ ಯೋಚನೆ ಮಾಡಬೇಡಿ ಇವರಾದರೆ ನಾನು ಆಗ್ತೀನಿ ಅಂತ. पहला नंबर तो बनने वाला बन जाएगा, फिर आपका नंबर तो दूसरा हो जाएगा.
ಯಾರು ಫಸ್ಟ್ ನಂಬರಲ್ಲಿ ಹೋಗಿ ಸೀಟ್ ಹಿಡ್ಕೊತಾರೋ ಅವ್ರು ಫಸ್ಟ್ ನಂಬರಲ್ಲಿ ಹೋಗ್ಬಿಡ್ತಾರೆ, ನೀವು ಸೆಕೆಂಡ್ ನಂಬರಲ್ಲಿ ಬರ್ತೀರೇನು? क्या आप दूसरा नंबर बनने चाहते हैं कि पहला नंबर बनने चाहते हैं? ನೀವು ಮೊದಲನೇ ನಂಬರಲ್ಲಿ ಬರಲಿಕ್ಕೆ ಇಷ್ಟಪಡ್ತೀರೋ ಅಥವಾ ಎರಡನೇ ನಂಬರಲ್ಲಿ ಬರಲಿಕ್ಕೆ ಇಷ್ಟಪಡ್ತೀರೋ? वैसे अगर किसको कहो आप दूसरा नंबर ले लो तो लेंगे? ಯಾರಾದರೂ ನಿಮಗೆ ಸೆಕೆಂಡ್ ನಂಬರ್ ತಗೊಳ್ರಿ, ನೀವು ಇರಲಿ ಪರವಾಗಿಲ್ಲ ಅಂದರೆ ತಗೊತೀರಾ? ಎಲ್ಲರೂ ಹೇಳ್ತೀರಲ್ವ ನನಗೆ ಫಸ್ಟ್ ನಂಬರೇ ಬೇಕು. ಸೊ ಫಸ್ಟ್ ನಂಬರ್ ಬೇಕಂದರೆ ನೀವು ನಿಮಿತ್ತ ಆಗಬೇಕು, ನೀವು ಸ್ಯಾಂಪಲ್ ಆಗಬೇಕು. दूसरे को निमित्त क्यों बनाते हो, अपने को निमित्त बनाओ ना. ब्रह्मा बाप ने क्या कहा, हर बात में खुद निमित्त बन के निमित्त बनाया. ಬಾಬಾ ಹೇಳ್ತಾ ಇದ್ದಾರೆ, ಬೇರೆಯವರನ್ನ ಯಾಕೆ ನಿಮಿತ್ತ ಮಾಡ್ತೀರಾ, ನೀವು ನಿಮಿತ್ತ ಆಗ್ರಿ. ಬ್ರಹ್ಮ ಬಾಬೋರವರು ಸ್ವಯಂ ನಿಮಿತ್ತ ಆದರು, ಬೇರೆಯವರು ಆಗಲಿ ಅಂತ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಳಿಲ್ಲ. ಹೇ ಅರ್ಜುನ್ ಪಾತ್ರವನ್ನು ಬ್ರಹ್ಮ ಬಾಬಾ ಮಾಡಿದರು. ನಾನು ನಿಮಿತ್ತ ಆಗಬೇಕು, ನಾನು ಮಾಡಬೇಕು. ಇನ್ನೊಬ್ಬರನ್ನ ನೋಡಿ ಮುಜೆ ದೇಖೆ ಅವ್ರು ಕರೆಂಗೆ, ಇನ್ನೊಬ್ಬರನ್ನ ನೋಡಿದಾಗ ಏನಾಗ್ತದೆ, ಅವರಿಗೂ ಮಾಡಬೇಕು ಅನ್ನಿಸ್ತದೆ. ಅದೇ ರೀತಿ ನೀವು ಮಾಡಿದರೆ ನಿಮ್ಮನ್ನು ನೋಡಿ ಬೇರೆಯವರಿಗೂ ಸಹ ಮಾಡಬೇಕು ಅಂತ ಅನ್ನಿಸ್ತದೆ. ಇದು ಬ್ರಹ್ಮ ಬಾಬೋರವರ ಮೊದಲನೇ ಪಾಠ. ಜೋ ಕರ್ಮ ಮೇ ಕರುಂಗ ಮುಜೆ ದೇಖ್ ಅವ್ರು ಕರೆಂಗೆ. ಯಾವ ಕರ್ಮವನ್ನು ನಾನು ಮಾಡ್ತೀನಿ ನನ್ನನ್ನು ನೋಡಿ ಅನ್ಯ ಆತ್ಮಗಳು ಮಾಡ್ತಾರೆ. ತೋ ಸುನಾ ಕ್ಯಾ ಕರ್ನಾ ಹೈ, ಕೇಳಿಸ್ಕೊಂಡ್ರ ಚೆನ್ನಾಗಿ. ಏನು ಮಾಡಬೇಕು? ಸಫಲತಾ ಮೂರ್ತಿ, ಸಫಲತಾ ಮೂರ್ತಿಗಳು ಆಗಬೇಕು. ಅಖಂಡ ದಾನಿ ಮಾಯೆ ಆವಾಗ ಬರೋದಿಲ್ಲ. ಜಬ್ ಅಖಂಡ್ ಮಹಾದಾನಿ ಬನ್ ಜಾಯಂಗೆ, ನಿರಂತರ ಸೇವಾಧಾರಿ रहेंगे, बिजी रहेंगे, मन बुद्धि ಸೇವಾಧಾರಿ रहेगा तो ಮಾಯಾ ಕಹ ಆಯೇಗಿ. ಬಾಬಾ ಹೇಳ್ತಾ ಇದ್ದಾರೆ, ಯಾವಾಗ ಅಖಂಡ ಮಹಾದಾನಿಗಳು ಆಗ್ತೀರಿ, ನಿರಂತರ ಸೇವಾಧಾರಿಗಳು ಆಗ್ತೀರಿ, ಬ್ಯುಸಿಯಾಗಿರ್ತೀರಿ, ಆವಾಗ ಮಾಯೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಈ ವರ್ಷ ಏನಾಗಬೇಕು? ಸಬ್ಕಾ ಏಕ್ ಆವಾಜ್ ದಿಲ್ ಸೆ ನಿಕ್ಲೆ, ಯಹ ಬಾಪ್ ದಾದಾ ಚಾಹತಾ ಹೈ ವಹ ಕ್ಯಾ. ಬಾಬಾ ಒಂದು ಶಬ್ದವನ್ನು ಕೇಳಲಿಕ್ಕೆ ಇಷ್ಟಪಡ್ತಾರೆ. ಯಾವ ಶಬ್ದ ಅದು? ನೋ ಪ್ರಾಬ್ಲಮ್, ಕಂಪ್ಲೀಟ್. ಈ ಎರಡು ಶಬ್ದವನ್ನು ಬಾಬಾ ಕೇಳಲಿಕ್ಕೆ ಇಷ್ಟಪಡ್ತಾರೆ. ಪ್ರಾಬ್ಲಮ್ ಅಲ್ಲ, ಕಂಪ್ಲೀಟ್. ದೃಢ ನಿಶ್ಚಯ ಬುದ್ಧಿ ವಿಜಯ ಮಾಲೆಯ ಹತ್ತಿರದ ಮಣಿಗಳು ಆಗಬೇಕಾಗಿದೆ. ಓಕೆನಾ? ಆಗ್ತಿರಲ್ವಾ? ಮಧುವಂದವರು ಆಗ್ತಿರಲ್ವಾ? ಏನಾದರೂ ಕಂಪ್ಲೇಂಟ್ ಇದೆಯಾ? ನೋ ಕಂಪ್ಲೇಂಟ್. ಯಾರು ಧೈರ್ಯವನ್ನು ಇಡ್ತಾರೆ ಬಾಬಾ ಅವರಿಗೆ ಸಹಯೋಗವನ್ನು ಕೊಡ್ತಾರೆ. ಕೈ ಎತ್ತಿ. ನೋ ಪ್ರಾಬ್ಲಮ್ ಬಾಬಾ, ಆಲ್ ಓಕೆ, ವಾಹ್, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾರೆ ಬಾಬಾ. ನೋಡಿ, ನಿಶ್ಚಯದ ಪ್ರತ್ಯಕ್ಷ ಪ್ರಮಾಣ ರೂಹಾನಿ ನಶೆ ಆಗಿದೆ. ರೂಹಾನಿ ನಶೆ ಇಲ್ಲ ಅಂದರೆ ನಿಶ್ಚಯವೂ ಕೂಡ ಇಲ್ಲ. ಫುಲ್ ನಿಶ್ಚಯ ನಹಿ ಹೇ, ಥೋಡಾ ಬಹುತ್ ಹೇ. ಸ್ವಲ್ಪ ನಿಶ್ಚಯ ಕೆಲಸಕ್ಕೆ ಬರೋದಿಲ್ಲ, ಕಂಪ್ಲೀಟ್ ಆಗಿ ನಿಶ್ಚಯ ಇರಬೇಕು. ನಶೆ ಇಟ್ಕೊಳ್ಳಿ, ಏನು ಮಹಾ ದೊಡ್ಡ ಮಾತು. ಮಾಡ್ತೀವಿ ಬಾಬಾ. ಎಷ್ಟು ಕಲ್ಪ ನೀವೇ ಆಗಿದ್ದೀರಿ, ನೆನಪಿದೆ ಅಲ್ವಾ? ಕೌಂಟ್ಲೆಸ್ ಟೈಮ್ಸ್, ಅನ್ಗಿನತ್ ಬಾರ್ ನೀವೇ ಆಗಿದ್ದೀರಿ. ಲೆಕ್ಕಕ್ಕೆ ಎಣಿಸ್ಲಿಕ್ಕೆ ಆಗಲ್ಲ, ಅಷ್ಟು ಸಲ ನೀವೇ ಆಗಿದ್ದೀರಿ. ನಶೆಯನ್ನು ಇಟ್ಕೊಳ್ಳಿ, ನಾವೇ ಆಗಿದ್ವಿ, ನಾವೇ ಆಗ್ತೀವಿ. ಈ ನಶ ಯಾವಾಗಲೂ ಕರ್ಮದಲ್ಲಿ ಕಾಣಿಸ್ಬೇಕು. ಸಂಕಲ್ಪದಲ್ಲಿ ಅಲ್ಲ, ಮಾತಿನಲ್ಲಿ ಅಲ್ಲ, ಕರ್ಮದಲ್ಲಿ ಕಾಣಿಸ್ಬೇಕು. ಕರ್ಮದಲ್ಲಿ ಕಾಣಿಸೋದು ಅಂದರೆ ನಿಮ್ಮ ವೈಬ್ರೇಷನ್, ನಿಮ್ಮ ಒಂದು ಬಿಹೇವಿಯರ್, ನಿಮ್ಮ ಚಲನೆ ವಲನೆ ನಡವಳಿಕೆಯಲ್ಲಿ ಅದು ಕಾಣಿಸ್ಬೇಕು, ಮುಖದಲ್ಲಿ ಕಾಣಿಸ್ಬೇಕು. ಹೋಮ್ವರ್ಕ್ ಸಿಕ್ತಲ್ವಾ? ಈಗ ನೋಡ್ತಾರೆ, ನಂಬರ್ ವಾರಲ್ಲಿ ಬರ್ತಿರೋ ಅಥವಾ ನಂಬರ್ 1 ನೀವು ಬರ್ತಿರೋ. बाप दादा के पास कार्ड, पत्र, ईमेल, याद प्यार कंप्यूटर द्वारा भी बहुत आए हैं और बाप दादा दूर बैठे दिल तख्त नशीन बच्चों को हर एक को नाम सहित विशेषता सहित याद प्यार और दिल की दुआएं सम्मुख इमर्ज कर दे रहे हैं. ಸೊ ಬಾಪ್ ದಾದಾರವರ ಹತ್ರ ಇಮೇಲ್ನ ಮೂಲಕ ಪತ್ರ, ನ್ಯೂ ಇಯರ್ ಗ್ರೀಟಿಂಗ್ ಕಾರ್ಡ್ ಎಲ್ಲವೂ ಸಹ ಬಂದಿದೆ. ಬಾಪ್ ದಾದಾ ದೂರ ಕೂತಿರುವಂಥ ಹೃದಯ ಸಿಂಹಾಸನಾಧಿಕಾರಿ ಮಕ್ಕಳಿಗೆ
ಪ್ರತಿಯೊಬ್ಬರನ್ನು ಹೆಸರು ಸಮೇತವಾಗಿ ವಿಶೇಷ ಯಾದ್ ಪ್ಯಾರ್ ಮತ್ತು ಹೃದಯದಿಂದ ಆಶೀರ್ವಾದಗಳನ್ನು ಕಳಿಸ್ತಾ ಇದ್ದಾರೆ, ಇಮರ್ಜ್ ಮಾಡಿ ಕಳಿಸ್ತಾ ಇದ್ದಾರೆ. ಬಾಪ್ ದಾದಾರವರಿಗೆ ಗೊತ್ತಿದೆ ಎಲ್ಲರೂ ಬಾಬನನ್ನು ಪ್ರೀತಿ ಮಾಡೇ ಮಾಡ್ತೀರಿ. ಬಾಪ್ ದಾದಾ ಯಾವಾಗಲೂ ಅಮೃತ ವೇಳೆ ವಿಶೇಷ ಬ್ರಾಹ್ಮಣ ಆತ್ಮಗಳಿಗೆ ಏನು ನೆನಪು ಪ್ರೀತಿಯನ್ನು ನೀವು ಕೊಡ್ತೀರಿ ಅದಕ್ಕೆ ರೆಸ್ಪಾನ್ಸನ್ನು ಕೊಡ್ತಾರೆ. ಹಾಗಾಗಿ ಕಾರ್ಡು ಸಹ ಚೆನ್ನಾಗಿ ಮಾಡಿದಿರಿ. ಅದನ್ನು ಸ್ಟೇಜಲ್ಲಿ ಒಂದು ಕಡೆ ಸೈಡಲ್ಲಿ ಇಡಲಾಗಿದೆ. ಆದರೆ ಬಾಪ್ ದಾದಾರವರ ಹತ್ತಿರ ಅಂತೂ ನೀವು ಸ್ಟೇಜಲ್ಲಿ ತಂದು ಡೆಕೋರೇಷನ್ ಮಾಡಲಿಕ್ಕೆ ಮೊದಲೇ ವತನದಲ್ಲಿ ನನಗೆ ನೀವು ಕಳಿಸುವ ಕಾರ್ಡು, ಇಮೇಲು, ಯಾದ್ ಪ್ಯಾರು, ನೆನಪು, ಪ್ರೀತಿ ಏನೆಲ್ಲ ನೀವು ಕಳಿಸ್ತೀರ ಬಾಬನಿಗೆ ಮಧುಬನದಲ್ಲಿ, ನೀವು ಕಳಿಸುವ ಸಂಕಲ್ಪ ಮಾಡಿದಾಗಲೇ ಅದು ಬಾಬನಿಗೆ ಸೂಕ್ಷ್ಮವತನದಲ್ಲಿ ತಲುಪಿಡುತ್ತದೆ. अच्छा, चारों ओर के चमकते हुए आत्मा दीप बच्चों को, सदा सफल करने वाले सफलता स्वरूप बच्चों को, सदा अखंड महादानी, अखंड निर्विघ्न, अखंड ज्ञान और योगयुक्त, सदा एक ही समय में 3 सेवा करने वाले मनसा वाइब्रेशन द्वारा, वायुमंडल द्वारा, वाचा वाणी द्वारा, चलन और चेहरे व कर्म द्वारा तीनों सेवा एक ही समय इकट्ठा हो, तब आपका प्रभाव अच्छा कहने वाले नहीं लेकिन अच्छा बनने वालों के ऊपर पड़ेगा. अच्छा 4 ಕಡೆಯ ಹೊಳೆಯುವ ನಕ್ಷತ್ರ ಸಮಾನ ಇರುವ ಆತ್ಮದ ದೀಪಕ ಮಕ್ಕಳಿಗೆ, ಯಾವಾಗಲೂ ಸಫಲತೆಯನ್ನು ಮಾಡಿ ಸಫಲತಾ ಸ್ವರೂಪ ಆಗುವ ಮಕ್ಕಳಿಗೆ, ಯಾವಾಗಲೂ ಅಖಂಡ ಮಹಾದಾನಿ, ಅಖಂಡ ನಿರ್ವಿಘ್ನ, ಅಖಂಡ ಜ್ಞಾನ ಮತ್ತು ಯೋಗಯುಕ್ತ, ಯಾವಾಗಲೂ ಒಂದೇ ಸಮಯದಲ್ಲಿ 3 ಸೇವೆಗಳನ್ನು ಮಾಡುವಂತಹ ಮನ್ಸಾ ವೈಬ್ರೇಷನ್ನ ಮೂಲಕ, ವಾಯುಮಂಡಲದ ಮೂಲಕ, ವಾಚಾ ವಾಣಿಯ ಮೂಲಕ, ತಮ್ಮ ಚಲನೆ ಮತ್ತು ಚೆಹರೆ ಕರ್ಮದ ಮೂಲಕ, ಮನ್ಸಾ ವಾಚಾ ಕರ್ಮಣ ತನು ಮನ ಧನ ಎಲ್ಲ ಪ್ರಕಾರದ ಸೇವೆಗಳನ್ನು ಮಾಡುವಂತಹ ವಿಶೇಷ ಮಕ್ಕಳಿಗೆ. ಯಾಕೆಂತಂದರೆ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲ ಸಮಯದಲ್ಲಿ ಸೇವೆಯನ್ನು ನೀವು ಒಟ್ಟಿಗೆ ಮಾಡಿದಾಗ ನಿಮ್ಮ ಪ್ರಭಾವ ಬರ್ತದೆ. ಸೊ ಆ ರೀತಿ ಅನುಭವ ಮೂರ್ತಿಗಳು ಆಗಿ ಅದರ ಮೂಲಕ ಅನುಭವ ಮಾಡಿಸುವಂತಹ ಮಕ್ಕಳಿಗೆ ಬಾಪ್ ದಾದಾ ಹೊಸ ವರ್ಷದ ಮಲ್ಟಿಮಿಲಿಯನ್ ಟೈಮ್ಸ್ ಪದ್ಮಾಪದಂ ಗುಣವಾಗಿ ಯಾದ್ ಪ್ಯಾರ್, ಹೃದಯದ ಆಶೀರ್ವಾದ ಮತ್ತು ಹೃದಯ ಸಿಂಹಾಸನಾಧಿಕಾರಿಗಳ ಆಗುವಂತಹ ಮಕ್ಕಳಿಗೆ ದೂರ ಇರ್ಬೋದು, ಹತ್ತಿರ ಇರ್ಬೋದು, ಆದರೆ ಹೃದಯದಲ್ಲಿದ್ದೀರಿ. ಎಲ್ಲರಿಗೂ ಹೆಸರು ಮತ್ತು ವಿಶೇಷತೆಯ ಸಹಿತವಾಗಿ ಯಾದ್ ಪ್ಯಾರ್ ಮತ್ತು ನಮಸ್ತೆ. ಅಚ್ಚ, ಯಾರು ಮೊದಲನೇ ಬಾರಿಗೆ ಮಧುಬನಕ್ಕೆ ಬಂದಿದ್ದೀರಿ ನಿಂತ್ಕೊಳ್ಳಿ, ಕೈಯನ್ನು ಅಲ್ಲಾಡಿಸಿ ಅಂತಾರೆ ಬಾಬಾ. ಆದರೆ ನೋಡಿ, ಅರ್ಧ ಕ್ಲಾಸ್ ಮೊದಲನೇ ಬಾರಿ ಬಂದಿದ್ದೀರಿ, ಹಿಂದೆ ಕೂತಿರೋರು ಸಹ ಕೈಯಲ್ಲಾಡಿಸಿ. ಟಿವಿನಲ್ಲಿ ನಾನು ನೋಡ್ತಾ ಇದ್ದೀನಿ ಬಹಳ ಇದ್ದೀರಿ. ಹಾಗಾಗಿ ಮೊದಲನೆಯ ಬಾರಿಗೆ ಬಂದಿರುವ ಮಕ್ಕಳಿಗೂ ಸಹ ಬಾಪ್ ದಾದಾ ಬಹಳ ಹೃದಯದಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾರೆ. ಜೊತೆಗೆ ಮನಸ್ಸಿನಿಂದ ನೆನಪು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಈಗ ನೀವೆಲ್ಲ ಬಂದಿದ್ದೀರಿ, ನೀವೆಲ್ಲ ಬಂದಿರೋರಿಗೆ ಬಾಬಾ ಒಂದು ವರದಾನವನ್ನು ಕೊಡ್ತಾ ಇದ್ದಾರೆ. ಅಮರ್ ಭವ, ಅಮರರು ಆಗಿರಿ. ಮುರಳಿಯ ವರದಾನ, ग्लानि करने वालों को भी गुणमाला पहनाने वाले इष्ट देवा महान ಆತ್ಮ ಭವ. ವರದಾನ ಆಗಿದೆ, ಯಾರು ನಿಮಗೆ ಗ್ಲಾನಿಯನ್ನು ಮಾಡ್ತಾರೆ ಅವರಿಗೂ ಗುಣಮಾಲೆಯನ್ನು ನೀವು ಹಾಕುವಂತಹ ಇಷ್ಟ ದೇವ ಮಹಾನ್ ಆತ್ಮಗಳು ಆಗಿರಿ. ಯಾವ ರೀತಿ ಇತ್ತೀಚಿನ ದಿನಗಳಲ್ಲಿ ನೀವು ವಿಶೇಷ ಆತ್ಮಗಳನ್ನು ಸ್ವಾಗತ ಮಾಡಲಿಕ್ಕೆ ಕೆಲವರು ಮಾಲೆಯನ್ನು ಹಾಕ್ತಾರೆ. ನೀವೇನು ಮಾಡ್ತೀರಾ? ಯಾರಾದರೂ ಮಾಲೆಯನ್ನು ಹಾಕಿದಾಗ ನೀವು ಅವ್ರಿಗೆ ಏನಾದರೂ ರಿಟರ್ನ್ ಕೊಡ್ತೀರಾ ಅಲ್ವಾ? ಅದೇ ರೀತಿ ಯಾರು ನಿಮಗೆ ಗ್ಲಾನಿಯನ್ನು ಮಾಡ್ತಾರೆ, ನಿಮ್ಮ ನಿಂದನೆಯನ್ನು ಮಾಡ್ತಾರೆ, ಅವರಿಗೆ ನೀವು ಗುಣಮಾಲೆಯನ್ನು ಹಾಕಿ, ಆಗ ಸ್ವತಃ ನೀವು ಯಾರು ನಿಂದನೆಯನ್ನು ಮಾಡ್ತಾರೆ ಅವರಿಗೆ ನೀವು ಗುಣಮಾಲೆಯನ್ನು ಹಾಕಿದಾಗ ಏನಾಗ್ತದೆ? ಜನ್ಮಗಳಿಗೂ ಅವರು ನಿಮ್ಮ ಭಕ್ತರು ಆಗ್ತಾರೆ. ಯಾರೇನೇ ಕೊಡಲಿ ಬಾಬಾ ಹೇಳ್ತಾರೆ, ನೀವು ಅವ್ರಿಗೆ ಆಶೀರ್ವಾದ ಕೊಡಿ ಅಷ್ಟೆ.
ಏನು ನೀವು ಯಾರು ನಿಮಗೆ ನಿಂದನೆಯನ್ನು ಮಾಡ್ತೀರ ಅವರಿಗೆ ನೀವು ಗುಣದ ಮಾಲೆಯನ್ನು ಹಾಕಿದಾಗ ಏನಾಗ್ತದೆ, ಒಂದು ಸಲ ನೀವು ಅವರಿಗೆ ಗುಣದ ಮಾಲೆಯನ್ನು ಹಾಕಿದಾಗ ಅನೇಕ ಬಾರಿ ನಿಮಗೆ ಅದರ ಪ್ರಾರಬ್ಧ ಸಿಗ್ತದೆ. ಇದೇ ವಿಶೇಷತೆ ಇಷ್ಟ ದೇವ ಮಹಾನ್ ಆತ್ಮರನ್ನಾಗಿ ಮಾಡ್ತದೆ. ಸ್ಲೋಗನ್, ಅಪ್ನಿ ಮನ್ಸಾ ವೃತ್ತಿ ಸದಾ ಅಚ್ಚಿ ಪಾಫುಲ್ ಬನಾವು तो ಖರಾಬ್ ಭಿ ಅಚ್ಚಾ ಹೋ ಜಾಯೇಗಾ. ನಿಮ್ಮ ಮನಸಾ ವೃತ್ತಿಯನ್ನು ಚೆನ್ನಾಗಿ ಪವರ್ಫುಲ್ ಮಾಡಿಕೊಂಡಾಗ ಏನೆಲ್ಲ ಚೆನ್ನಾಗಿರೋದಿಲ್ಲ, ಖರಾಬ್ ಆಗಿರ್ತದೆ, ಅದು ಕೂಡ ಚೆನ್ನಾಗಾಗ್ಬಿಡ್ತದೆ. ಅವ್ಯಕ್ತ ಸೂಚನೆ, ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ಮಾಡಿ. ಎಷ್ಟೇ ನೀವು ಬ್ಯುಸಿ ಇರ್ಬೋದು, 4 ಕಡೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಸೆಳೆತ ಇರ್ಬೋದು, ಬುದ್ಧಿ ಸೇವೆಯಲ್ಲಿ ಬಹಳ ಬ್ಯುಸಿ ಇರ್ಬೋದು, ಅಂತಹ ಸಮಯದಲ್ಲಿ ಅಶರೀರಿ ಆಗುವಂತಹ ಅಭ್ಯಾಸ ಮಾಡಿ ನೋಡಿ. ಯಥಾರ್ಥ ಸೇವೆಯನ್ನು ಮಾಡಿದಾಗ ಬಂಧನ ಇರೋದಿಲ್ಲ. ಯಾಕೆಂತಂದರೆ ಯೋಗಯುಕ್ತ ಯುಕ್ತಿಯುಕ್ತ ಸೇವಾಧಾರಿ ಯಾವಾಗಲೂ ಸೇವೆಯನ್ನು ಮಾಡ್ತಾನೂ ಸಹ ಉಪರಾಮ ಆಗಿರ್ತಾರೆ. ಸೇವೆ ತುಂಬ ಜಾಸ್ತಿ ಇದೆ, ಹಾಗಾಗಿ ಅಶರೀರಿ ಆಗಲಿಕ್ಕಾಗಲ್ಲ ಅಂತ ಹೇಳಬಾರ್ದು. ನೆನಪಿಟ್ಕೊಳ್ಳಿ, ನನ್ನ ಸೇವೆಯಲ್ಲ, ಇದು ತಂದೆ ಕೊಟ್ಟಿರುವ ಸೇವೆ ಅಂತ ಅನುಭವ ಮಾಡಿದಾಗ ನಿರ್ಬಂಧನರು ಆಗ್ತೀರಿ. ಸೊ ಹಾಗಾಗಿ ಸಂಡೆಯ ಮುರಳಿ ಅಂತಂದರೆ ಮುಂದೆ ಬರುವ ಒಂದು ವಾರಕ್ಕೆ ಬಾಬಾ ನಮಗೆ ಹೋಮ್ವರ್ಕನ್ನು ಕೊಡ್ತಾರೆ. ನೋ ಪ್ರಾಬ್ಲಮ್ ಕಂಪ್ಲೀಟ್. ಈ 2 ಶಬ್ದವನ್ನು ಇಡೀ ವಾರ ನಾವು ಅಭ್ಯಾಸ ಮಾಡಿ ಎಲ್ಲ ಖಜಾನೆಗಳನ್ನು ಅನುಭವ ಮಾಡಿ ಬೇರೆಯವರಿಗೂ ಸಹ ಖಜಾನೆ ಅನುಭವವನ್ನು ಮಾಡಿಸ್ಬೇಕು. ಯಾರೇನೇ ಕೊಡಲಿ, ನಿಂದನೆ ಮಾಡಲಿ, ಅವರು ನಮಗೆ ಇನ್ಸಲ್ಟ್ ಮಾಡಲಿ, ಅವಮಾನ ಮಾಡಲಿ, ಅಪಮಾನ ಮಾಡಲಿ, ನಾನು ಪ್ರತಿ ಆತ್ಮಕ್ಕೂ ಸಹ ಆಶೀರ್ವಾದವನ್ನೇ ಕೊಡಬೇಕು ಅನ್ನೋ ಒಂದು ಅಭ್ಯಾಸವನ್ನು ಮುಂದೆ ಬರುವಂತಹ ಒಂದು ವಾರದಲ್ಲಿ ಮಾಡೋಣ. ಓಂ ಶಾಂತಿ.